ನಾನು ಡಿಸೆಂಬರ್‌ನಲ್ಲಿ ನನ್ನ ಮೊದಲ ಮಗುವನ್ನು ನಿರೀಕ್ಷಿಸುತ್ತಿದ್ದೇನೆ, ಆದರೆ ನನ್ನ ಅತ್ತೆ-ಮಾವಂದಿರು ನನ್ನ ಗರ್ಭಧಾರಣೆಯನ್ನು ಒಂದು ಸಾರ್ವಜನಿಕ ಕಾರ್ಯಕ್ರಮದಂತೆ ನಡೆಸಿಕೊಳ್ಳುತ್ತಿದ್ದಾರೆ. ನನ್ನ ಪತಿಗೆ ತುಂಬಾ ದೊಡ್ಡ ಮತ್ತು ಪರಸ್ಪರ ನಿಕಟ ಸಂಬಂಧ ಹೊಂದಿರುವ ಕುಟುಂಬವಿದೆ. ಸಾಮಾನ್ಯವಾಗಿ ಅವರು ಕ್ರಿಸ್ಮಸ್‌ಗೆ ಪ್ರಯಾಣಿಸುತ್ತಾರೆ, ಆದರೆ ಈ ವರ್ಷ ಎಲ್ಲರೂ ವಿಮಾನದಲ್ಲಿ ಬಂದು ಮಗುವನ್ನು ನೋಡಬೇಕು ಎಂಬುದು ಅವರ ನಿರ್ಧಾರವಾಗಿತ್ತು. ನಾನು ಅದಕ್ಕೆ ಬೇಡ ಎಂದೆ. ಪ್ರಸವದ ಸಮಯದಲ್ಲಿ ಅಥವಾ ಫ್ಲೂ ಸೀಸನ್‌ನಲ್ಲಿ ನಾನು ಚೇತರಿಸಿಕೊಳ್ಳುತ್ತಿರುವಾಗ ನನ್ನ ಮನೆಯಲ್ಲಿ 15 ಜನರು ಇರಬೇಕೆಂದು ನಾನು ಬಯಸುವುದಿಲ್ಲ. ಆದರೆ ನನ್ನ ಮಿತಿಗಳನ್ನು ಗೌರವಿಸುವ ಬದಲು ಅವರು ನನ್ನನ್ನು ಅತಿರೇಕದವಳು ಎಂದು ಕರೆದರು. ಕೆಲವರು ಈಗಾಗಲೇ ವಿಮಾನದ ಟಿಕೆಟ್ ಕೊಂಡುಕೊಂಡಿದ್ದೇವೆ ಎಂದು ಹೇಳಿ ನನ್ನನ್ನು ತಪ್ಪಿತಸ್ಥಳನ್ನಾಗಿ ಮಾಡಲು ಪ್ರಯತ್ನಿಸಿದರು. ಇದು ಅಲ್ಲಿಗೆ ನಿಲ್ಲಲಿಲ್ಲ. ನಾವು ಮಗುವಿನ ಲಿಂಗವನ್ನು ಇನ್ನೂ ಹೇಳದಿರುವುದರಿಂದ ನಾನು ವಿಷಯಗಳನ್ನು ಮುಚ್ಚಿಡುತ್ತಿದ್ದೇನೆ ಎಂದು ನನ್ನ ಅತ್ತೆ ನನ್ನ ಮೇಲೆ ಆರೋಪಿಸುತ್ತಿದ್ದಾರೆ. ಅವರು ಮತ್ತು ಅವರ ಸಹೋದರಿ ಡೆಲಿವರಿ ರೂಮಿನಲ್ಲಿ ಇರಲು ಜಗಳವಾಡುತ್ತಿದ್ದಾರೆ. ನಾನು ಅವರಿಗೆ ಬೇಡ ಎಂದೆ. ನನ್ನ ತರ್ಕವೇನು ಗೊತ್ತಾ? ಮಗುವನ್ನು ಸೃಷ್ಟಿಸಲು ನೀವು ಸಹಾಯ ಮಾಡದಿದ್ದರೆ ಮಗು ಹುಟ್ಟುವಾಗ ನೀವು ಅಲ್ಲಿ ಇರಬೇಕಾದ ಅಗತ್ಯವಿಲ್ಲ. ಮಗು ಅಜ್ಜಿಯ ಜೊತೆಗಿದ್ದಾಗ ನಿಯಮಗಳನ್ನು ಅಜ್ಜಿಯೇ ರೂಪಿಸುತ್ತಾಳೆ ಎಂದು ನನ್ನ ಅತ್ತೆ ತಮಾಷೆ ಮಾಡುತ್ತಾರೆ. ನನ್ನ ಪತಿ ಇದನ್ನು ನಂತರ ನೋಡಿಕೊಳ್ಳೋಣ ಎನ್ನುತ್ತಾರೆ, ಆದರೆ ಪ್ರಸವದ ನಂತರ ಚೇತರಿಸಿಕೊಳ್ಳಬೇಕಾಗಿರುವುದು ನಾನೇ. ನಾನು ನಿಜವಾಗಿಯೂ ಅತಿರೇಕದವಳೇ ಅಥವಾ ನನ್ನ ಕುಟುಂಬದವರು ಮಿತಿಮೀರಿ ವರ್ತಿಸುತ್ತಿದ್ದಾರೆಯೇ?